ಚಿಕ್ಕಬಳ್ಳಾಪುರ ತಾಲೂಕಿನ ಹೋಮ್ ಸ್ಟೇ ಒಂದರಲ್ಲಿ ನಡೆದ ಯುವತಿ ಸುರಭಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತಳ ತಾಯಿ ಗೀತಾ ಅವರು ಆಸ್ಪತ್ರೆಯ ಬಳಿ ಮಗಳ ಶವ ನೋಡಿ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದು ಆರೋಪಿ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ನನ್ನ ಮಗಳನ್ನ ಹುಡ್ಕೊಂಡು ಬಂದು ಕ್ರೂರವಾಗಿ ಕೊಲೆ ಮಾಡಿದ್ದಾನೆ. ಆತ ದೊಡ್ಡ ಡ್ರಗ್ಸ್ ಅಡಿಕ್ಟ್ ಮತ್ತು ರೇಪಿಸ್ಟ್ ಆಗಿದ್ದು ಈಗಾಗಲೇ ಇಂತಹ ಸಾಕಷ್ಟು ಅಪರಾಧಗಳನ್ನ ಎಸಗಿದ್ದಾನೆ. ಬೆಂಗಳೂರಿನ ಬಸವನಗುಡಿ ಠಾಣೆ ವ್ಯಾಪ್ತಿಯಲ್ಲಿ ಹಾಗೂ ಕೇರಳದಲ್ಲೂ ಆತನ ಮೇಲೆ 2-3 ಪ್ರಕರಣಗಳಿವೆ. ಹಿಂದೆ ನನ್ನನ್ನ ಕೂಡ ಕೊಲೆ ಮಾಡಲು ಬಂದಿದ್ದ ಎಂದು ತಾಯಿ ಆರೋಪಿಸಿದ್ದಾರೆ. ಮಗಳ ಸಾವಿನ ಕುರಿತು ಕಣ್ಣೀರು ಹಾಕುತ್ತಾ ಮಾತನಾಡಿದ ತಾಯಿ, ನನ್ನ ಮಗಳು ಎಂದಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹುಡುಗಿಯಲ್ಲ. ಆಕೆಗೆ ಡ್ರಗ್ಸ್ ಹಾಗೂ ಪಾಯ್ಸನ್ ಕೊಟ್ಟು ಬಲಾತ್ಕಾರ ಮಾಡಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ. ಬಡವರ ಮೇಲೆ ಈ ರೀತಿಯ ಲವ್ ಜಿಹಾದ್ ಪ್ರಕರಣಗಳು ಇನ್ನೆಷ್ಟು ದಿನ ನಡೆಯಬೇಕು? ಆತನ ಹಿಂದೆ ದೊಡ್ಡ ಕ್ರಿಮಿನಲ್ ಟೀಮ್ ಇದೆ. ಎಲ್ಲಿಗೆ ಹೋದ್ರೂ ಟ್ರೇಸ್ ಮಾಡಿ ಕಾಡ್ತಿದ್ದ. ಆತನ ಸಹವಾಸ ಮಾಡಿ ನನ್ನ ಬದುಕು ಸಾಕಷ್ಟು ಕಟ್ಟಿದೆ ಎಂದು ಮಗಳು ಈ ಹಿಂದೆ ಪತ್ರ ಬರೆದಿದ್ಲು. ಅಮ್ಮ ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಎಂದಿದ್ದ ಮಗಳು ಇಂದು ಹೆಣವಾಗಿದ್ದಾಳೆ ಎಂದು ಗೋಳಾಡಿದ್ರು. ನನ್ನ ಮಗಳ ವಿಚಾರದಲ್ಲಿ RSSನ ತೇಜಸ್ ಗೌಡ ರಮೇಶ್ ಅವರು ನಮಗೆ ಸಾಕಷ್ಟು ಸಹಾಯ ಮಾಡಿದ್ರು. ಆದ್ರೂ ಆತ ಮಗಳನ್ನ ಕೊಂದು ಹಾಕಿದ್ದಾನೆ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮತ್ತು ತೇಜಸ್ ಗೌಡ ನಮ್ಮ ಕಾರ್ಪೊರೇಟರ್ ಎಲ್ಲ ಸೇರಿ ಸಹಾಯ ಮಾಡಿ ಬಿಡಿಸ್ಕೊಂಬಂದು ಕೊಟ್ಟರು. ಆಮೇಲೆ ಇಲ್ಲೋ ಅವಳನ್ನ ಗೋಪ್ಯವಾಗಿ ಇಟ್ಟಿದ್ದೆ ಕಾವಲ್ ಥರ. ಇಲ್ಲಿ ರೀಸೆಂಟಾಗಿ ಬಂದು 1 ತಿಂಗಳಿಗೆ ಹುಡುಕೊಂಬಂದು ಸಾಯಿಸಿದ್ದಾನೆ. 1 ತಿಂಗಳಿಗೇನೆ ಇನ್ನೇನು ಮಾಡಲಿ, ನಾನು ಕೊಲೆ ಮಾಡಿಬಿಟ್ಟ. ಅವನು ಈ ಥರ ಸಾಕಷ್ಟು ಮಾಡಿದ್ದಾನೆ. ನನ್ನನ್ನು ಮಾಡಕ್ಕೆ ಹೊರಟಿದ್ದಾನೆ. ಆಗಲಿಲ್ಲ ಅಂತ ಅವಳನ್ನು ಮಾಡಿದ್ದಾನೆ. ಇದೊಂದು 2ನೇ 3ನೇ ಕೇಸ್ ಅಂತೆ ನಮ್ಮ ಬಸವನಗುಡಿನಲ್ಲಿ ಮಾಡಿರೋದು. ನನ್ನ ಮಗಳನ್ನ ಮುಗಿಸೇ ಬಿಟ್ಟ. ನೀವೆಲ್ಲ ನ್ಯಾಯ ಕೊಡಿಸಿ. RSSನವ್ರು ತುಂಬ ಹೆಲ್ಪ್ ಮಾಡಿದ್ರು ಸರ್ ನಮಗೆ. ನಿತಿನ್ ನರಸು, ತೇಜಸ್ ಗೌಡ, ರಮೇಶ್ ಅವರು ಯಾರು ಬಂದ್ರು ಅವನು ಎಸ್ಕೇಪ್ ಆಗಿ ತಿರ್ಗಾ ನನ್ನ ಅವನು ಹೇಗೋ ಟ್ರೇಸ್ ಮಾಡಿದ್ದಾನೆ ಸರ್. ಅವನು ಮೈಸೂರಲ್ಲಿ ಇಟ್ಟಿದ್ದೆ, ಅಲ್ಲಿಗೂ ಫೋನ್ ಮಾಡಿ ತಿಳ್ಕೊಂಡಿದ್ದಾನೆ. ಎಲ್ಲ ಕಡೆ ಜನ ಬಿಟ್ಟಿದ್ದಾನೆ. ಅವನದೊಂದು ದೊಡ್ಡ ಟೀಮ್ ಇದೆ. ದೊಡ್ಡ ಡ್ರಗ್ ಅಡಿಕ್ಟ್ ಮುಂದೆ ಮಗ ಅವನು. ನೀವು ಕೊಡಿ, ನಾನೇ ಅವನ್ನ ಕೊಡ್ತೀನಿ. ಶವಾಗ ನೋಡ್ತಾ ಇದ್ದೀನಿ. ಅವಳೆಲ್ಲ ಶವಾಗ